ಓಕೆ, ಸ್ಟಾರ್ಟ್ ಮಾಡೋಣಂತ. ಸೊ ಇದನ್ನು ನಾವು ಒಂದನೇದು ಚಿತ್ರ, ಎರಡನೇ ಚಿತ್ರ, ಮೂರನೇ ಚಿತ್ರ, ನಾಲ್ಕನೇ ಚಿತ್ರ ಅಂತ ಅಂದ್ಕೊಳ್ಳೋಣ. ಸೊ ಹಾಗಾದರೆ ಈ ಒಂದನೇ ಚಿತ್ರದಿಂದ ಎರಡನೇ ಚಿತ್ರದ ನಡುವೆ ಏನು ಸಂಬಂಧ ಇದೆ ನೋಡೋಣ. ಈಗ ನೋಡಿ, ಇಲ್ಲಿ ಈ ಒಂದನೇ ಚಿತ್ರದಲ್ಲಿ ಹೊರಗಡೆ ಚೌಕ ಇರುವಂಥದ್ದು. ಸೊ ಅದನ್ನು ಏನು ಮಾಡಿದ್ದಾರೆ, ಇಲ್ಲಿ ಪಕ್ಕಕ್ಕೆ ಇಟ್ಟಿದ್ದಾರೆ. ಓಕೆ, ಅದನ್ನು ಏನೂ ಚೇಂಜ್ ಮಾಡಿಲ್ಲ, ಪಕ್ಕಕ್ಕೆ ಇಟ್ಟಿರುವಂಥದ್ದು. ಸೊ ಹಾಗಾದರೆ ನಾವೇನು ಮಾಡಬೇಕು, ಈ ಹೊರಗಡೆ ಇರುವಂತಹ ಏನು ಪಂಚಭುಜಾಕೃತಿ ಇದೆ, ಪಂಚಭುಜಾಕೃತಿ ಅಂತಂದರೆ ಏನು, 5 ಭುಜಗಳನ್ನ ಹೊಂದಿರುವಂಥದ್ದನ್ನು ಅದನ್ನು ನಾವು ಸೇಮ್ ಟು ಸೇಮ್ ಸೊ ಈ ರೀತಿಯಾಗಿ ನಾವು ಹೊರಗಡೆ ಇಡಬೇಕು. ಓಕೆ, ಅದನ್ನು ಏನು ಚೇಂಜಸ್ ಮಾಡಲಾರ್ದೆ ಅದನ್ನು ಹೇಗಿತ್ತೋ ಹಾಗೆ ಇಡಬೇಕು. ಸೊ ಎಲ್ಲ ಕಡೆಯಲ್ಲೂ ಇದೆ, ಬಟ್ 4ನೇ ಆಪ್ಷನಲ್ಲಿ ರಾಂಗ್ ಇದೆ ನೋಡಿ, ಯಾಕಂದರೆ ಇಲ್ಲಿ ಚೌಕವನ್ನು ಇಟ್ಟಿರುವಂಥದ್ದು. ಸೊ ಹಾಗಾಗಿ ಅದು ರಾಂಗ್ ಆಯಿತು ಆಲ್ರೆಡಿ. ನೆಕ್ಸ್ಟ್ ಏನು ಮಾಡಿದ್ದಾರೆ ನೋಡಿ, ಸೊ ಇಲ್ಲಿ ಒಳಗಡೆ ಏನಿದೆ, ತ್ರಿಭುಜ ಇದೆ, ಹೌದಾ. ಸೊ ಒಳಗಡೆ ತ್ರಿಭುಜ ಇದೆ. ಆಮೇಲೆ ಈ ತ್ರಿಭುಜಕ್ಕೆ ಎಷ್ಟು ಬಾಹುಗಳಿದ್ದಾವೆ ನೋಡಿ, 1 2 3 ಬಾಹುಗಳಿದ್ದಾವೆ. 3 ಬಾಹುಗಳಾಯ್ತಾ. ಆಮೇಲೆ ಈ ಒಳಗಡೆ 2 ಗೆರೆ ಕೊಟ್ಟಿದ್ದಾರೆ, ಅವುಗಳನ್ನ ಎರಡನ್ನೂ ಕೌಂಟ್ ಮಾಡಿದರೆ 5 ಆಯಿತು. ಓಕೆ, ಅಂದರೆ 5 ರೇಖೆಗಳನ್ನಂತ ಅಂತ ಅಂದ್ಕೊಳ್ಳೋಣ. ಅಂದರೆ ನೆಕ್ಸ್ಟ್ ಏನಾಗಿದೆ ಇಲ್ಲಿ ಚೇಂಜಸ್ ಅಂತಂದರೆ, ಇಲ್ಲಿ ನೋಡಿ 5 ಭುಜಗಳ ಇರುವಂತಹ ಏನು ಆಕೃತಿಯನ್ನು ಕೊಟ್ಟಿದ್ದಾರೆ. 1 2 3 4 5, ಹೌದಾ. ಅಂದರೆ ಏನಾಗಿತ್ತು, ಈ ರೀತಿಯಾಗಿ ಚಿತ್ರವನ್ನು ಕೊಟ್ಟಿದ್ದರು ನಿಮಗೆ ಎಲ್ಲಿ, ಒಂದನೇ ಆಕೃತಿಯಲ್ಲಿ. ಸೊ ಆಲ್ರೆಡಿ ಈ ಒಂದು ತ್ರಿಭುಜದ ಕೌಂಟ್ ಮಾಡಿದರೆ ಭುಜಗಳನ್ನು ನಾವು 1 2 3 ಭುಜಗಳಾದವು. ಆಮೇಲೆ ಒಳಗಡೆ ಏನು ಅವರು ಈ ರೀತಿಯಾಗಿ 2 ಗೆರೆಗಳನ್ನ ಕೊಟ್ಟಿದ್ದರು. ಸೊ ಹಾಗಾಗಿ ಈ ಒಂದು ಚೇಂಜಸ್ ಏನಾಗಿದೆ, ಈ ರೀತಿ ಇರುವಂತಹ ಚಿತ್ರ ಇಲ್ಲಿ ಬರುವಾಗ ಏನು ಚೇಂಜ್ ಆಗಿದೆ ಅಂತಂದರೆ ಅದು 5 ಭುಜಗಳಾಗಿರುವಂಥದ್ದು. ಅಂದರೆ ಅವ್ರು ಏನು ಮಾಡಿದ್ದಾರೆ, ಈ 1 2 3 ಕೌಂಟ್ ಮಾಡಿ ಈ ಒಳಗಿರುವಂಥದ್ದು 4 ಮತ್ತು 5, ಸೊ 5 ಭುಜಗಳಾಗಿದ್ದಾವೆ. ಸೊ ಹಾಗಾಗಿ ನಮಗೆ ಈ ಕಡೆ ಬರುವಾಗ 5 ಭುಜಗಳು ಇರುವಂತಹ ಆಕೃತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಸೇಮ್ ಟು ಸೇಮ್ ನಾವು ಏನು ಮಾಡಬೇಕು, ಈ 3ನೇ ಚಿತ್ರದಲ್ಲಿ ನೋಡ್ಕೊಳ್ಬೇಕು. ಓಕೆ, ಸೊ ಇಲ್ಲಿ ಏನಾಗಿದೆ, ಇಲ್ಲಿರುವ ಒಳಗಡೆ ಇರುವಂತಹ ಚಿತ್ರವನ್ನು ನಾನು ಇಲ್ಲಿ ಬರೀತೀನಿ ನೋಡಿ. ಸೊ ಏನಿದೆ, ಈ ರೀತಿಯಾಗಿ ಇರುವಂಥದ್ದು. ಓಕೆ, ಸೊ ಆಲ್ರೆಡಿ ಏನಾಗಿದೆ ಅಂತಂದರೆ ಈ ಒಂದು ಚಿತ್ರಕ್ಕೆ, ಓಕೆ, ಚೌಕಕ್ಕೆ 4 ಭುಜಗಳು ಇರುವಂಥದ್ದು, 1 2 3 4. ಆಮೇಲೆ ಒಳಗಡೆ ಏನಿದೆ, ತ್ರಿಭುಜ ಇದೆ. ಸೊ 4 ಆಯಿತು, 5 6 7. ಹಾಗಾದರೆ ನಮಗೆ ಈಗ 7 ಭುಜಗಳು ಇರುವಂತಹ ಆಕೃತಿ ಬರಬೇಕು. ನಮಗೆ ಎಲ್ಲಿ ಕಾಣಿಸಿಗುತ್ತೆ ನೋಡೋಣ. ಸೊ ಇಲ್ಲಿ ಈ ಒಂದು ಚಿತ್ರದಲ್ಲಿ 7 ಭುಜಗಳು ಇದ್ದಾವ, ಇಲ್ಲ. ಸೊ ಇದರಲ್ಲಿ ಇದ್ದಾವ, ಇಲ್ಲ. ಸೊ ಬಟ್ ಇದರಲ್ಲಿ ಇರುವಂಥದ್ದು ಎಲ್ಲಿ, ಆಪ್ಷನ್ ನಂಬರ್ 1ರಲ್ಲಿ ಇರುವಂಥದ್ದು. ಬೇಕಾದರೆ ನೋಡಿ, ಇದು 1ನೇ ಭುಜ ಆಯಿತು. ಓಕೆ, ಸೊ ಆಮೇಲೆ 2ನೇದು 3, ಆಮೇಲೆ ಇದು 4 5 6 7. ಓಕೆ, ಸೊ ನೀವು ಎನ್ಎನ್ಸಿ ಸರಿಯಾಗಿ ಒಂದು ಸ್ವಲ್ಪ ವಿಡಿಯೋನ ಝೂಮ್ ಮಾಡಿ ನೋಡಿ, 7 ಭುಜಗಳು ಇರುವಂಥದ್ದು. ಸೊ ಹಾಗಾಗಿ ನಮಗೆ ಸರಿಯಾದ ಉತ್ತರ ಯಾವುದು ಬಂತು ಅಂತಂದರೆ ಆಪ್ಷನ್ ನಂಬರ್ 1 ಈಸ್ ದಿ ರೈಟ್ ಆನ್ಸರ್. ಓಕೆ, 12ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 1 ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಈ 14ನೇ ಪ್ರಶ್ನೆಗೆ ನೀವೇ ಒಂದು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸ್ಬೇಕು. ಸೊ ವಿಡಿಯೋನ ಪಾಸ್ ಮಾಡಿ ಸರಿಯಾದ ಉತ್ತರವನ್ನು ನೋಡಿ ಕಮೆಂಟ್ ಮಾಡುವ ಮುಖಾಂತರ ತಿಳಿಸಿ. ಓಕೆ, ಸೊ ಹಾಗಾದರೆ ಇದೇ ರೀತಿಯಾದಂತಹ ಮಾಹಿತಿಗಳು ನಿಮಗೆ ಆದಷ್ಟು ಬೇಗ ತಲುಪಬೇಕು ಅಂತಂದರೆ ಈ ಒಂದು QR ಕೋಡ್ ಏನಿದೆ ಇದನ್ನು ಸ್ಕ್ಯಾನ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಇದನ್ನು ನಿಮಗೆ ಸ್ಕ್ಯಾನ್ ಮಾಡಲಿಕ್ಕೆ ಬರ್ತಿಲ್ಲ ಅಂತಂದರೆ ಜಸ್ಟ್ ಈ ಒಂದು ಏನು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಏನು ವಾಟ್ಸಪ್ ನಂಬರ್ ಇದೆ, ಇದಕ್ಕೆ ಗ್ರೂಪ್ ಅಂತ ಮೆಸೇಜ್ ಮಾಡಿ ನಾವೇ ನಿಮ್ಮನ್ನು ಈ ಒಂದು ಗ್ರೂಪ್ಗೆ ಜಾಯ್ನ್ ಮಾಡ್ತೇವೆ. ಓಕೆ, ಸೊ ಈ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಈ ಆದರ್ಶ ವಿದ್ಯಾಲಯ, ನವೋದಯ ವಿದ್ಯಾಲಯ, ಮೊರಾರ್ಜಿ ದೇಸಾಯಿ ವಿದ್ಯಾಲಯ, ಓಕೆ, ವಸತಿ ಶಾಲೆ, ಅಲ್ಪಸಂಖ್ಯಾತರ ವಸತಿ ಶಾಲೆ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ, ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ, ಏಕಲವ್ಯ ಮಾದರಿ ವಸತಿ ಶಾಲೆ, ಓಕೆ, ಈ ಶಾಲೆಗಳಿಗೆ ಸಂಬಂಧಿಸಿದಂತೆ ಏನಾದರೂ ಮಾಹಿತಿ ಇದ್ದರೆ ಆದಷ್ಟು ಬೇಗ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಂಚಿಕೊಳ್ತಾ ಇರ್ತೇವೆ. ಸೊ ಹಾಗಾಗಿ ನಿಮಗೆ ಈ ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ ಹಾಗಾದರೆ ಇವತ್ತಿನ ಕ್ಲಾಸ್ ಹೇಗೆ ಅನ್ನಿಸ್ತು ನಮಗೆ ತಪ್ಪದೇ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಹೋಮ್ವರ್ಕ್ ಪ್ರಶ್ನೆಗಳಿಗೂ ಸಹ ಉತ್ತರಗಳನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಟಾಪಿಕ್ನಿಂದ ನಿಮಗೆ ಸಿಗ್ತೇನೆ.